ಎಲ್ಲರಿಗೂ ಈ ಆಳವಾದ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಒಂದು ಸೂಪರ್ ಟಾಪಿಕ್ ಬಗ್ಗೆ ಕಲಿಯಲಿದ್ದೇವೆ. ಅದೇ ಗವರ್ನ್ಮೆಂಟ್. ಹೌದು, ಅಂದ್ರೆ ಇಡೀ ದೇಶಕ್ಕೆ ಒಂದು ದೊಡ್ಡ ಪ್ರಿನ್ಸಿಪಲ್ಸ್ ಆಫೀಸ್ ಇದ್ದ ಹಾಗೆ ಅಲ್ವಾ ಇದು? ಎಕ್ಸಾಕ್ಟ್ಲಿ. ಈಗ ಶಾಲೆಯಲ್ಲಿ ರೂಲ್ಸ್ ಇಲ್ಲ ಅಂದ್ರೆ ಏನಾಗತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಬರೀ ಗಲಾಟೆ ಮತ್ತು ಕನ್ಫ್ಯೂಷನ್ ಇಡುತ್ತೆ. ಖಂಡಿತ. ಇದು ಹೇಗಿದೆ ಅಂದ್ರೆ, ನಾವು ಗಲ್ಲಿ ಕ್ರಿಕೆಟ್ ಆಡುವಾಗ ಅಲ್ಲಿ ಔಟ್, ಸಿಕ್ಸ್ ಅಂತ ಹೇಳೋಕೆ ರೂಲ್ಸ್ ಇಲ್ಲ, ಮತ್ತೆ ಅಂಪೈರ್ ಇಲ್ಲ ಅಂದಾಗ ಆಗುವ ಗಲಾಟೆ ತರಹ. ನಿಜ. ಲಕ್ಷಾಂತರ ಜನರು ಒಟ್ಟಿಗೆ ಶಾಂತಿಯಿಂದ ಬದುಕಲು ನಮಗೆ ಗವರ್ನ್ಮೆಂಟ್ನ ನಿಯಮಗಳು ಬೇಕೇ ಬೇಕು. ಗೊತ್ತಾ, ಇದು ಇವತ್ತೂ ನಿನ್ನೆಯ ವಿಷಯ ಅಲ್ಲ. ಪ್ರಾಚೀನ ಭಾರತದಲ್ಲೂ ರಾಜರಿಗೆ 3 ಮುಖ್ಯ ಜವಾಬ್ದಾರಿಗಳಿದ್ವು. ಓಹೋ, 3 ಜವಾಬ್ದಾರಿಗಳಾ? ಅವು ಯಾವುವು? ಮೊದಲನೇದು ರಕ್ಷಾ, ಅಂದ್ರೆ ಶತ್ರುಗಳಿಂದ ಕಾಪಾಡೋದು. ಎರಡನೇದು ಪಾಲನ, ಅಂದ್ರೆ ದಿನನಿತ್ಯದ ಆಡಳಿತ ನೋಡ್ಕೊಳ್ಳೋದು. ಮತ್ತೆ ಮೂರನೇದು ಬಂದು... ಒಂದು ನಿಮಿಷ, ನನಗೆ ಗೆಸ್ ಮಾಡೋಕೆ ಬಿಡಿ. ಮೂರನೇದು ಜನರ ಖುಷಿ ಬಗ್ಗೆ ಇರ್ಬೋದಾ? ಕರೆಕ್ಟ್. ಅದನ್ನೇ ಯೋಗಕ್ಷೇಮ ಅಂತ ಕರೆಯೋದು. ಅಂದ್ರೆ ಜನರ ಏಳಿಗೆ ಮತ್ತು ಸಂತೋಷವನ್ನು ಕಾಪಾಡೋದು. ವಾವ್! ಅಂದ್ರೆ ಈಗ ಪ್ರತಿದಿನ ನಲ್ಲಿಯಲ್ಲಿ ಬರುವ ಶುದ್ಧ ನೀರು, ನಾವು ಓಡಾಡುವ ರಸ್ತೆ, ಇದೆಲ್ಲವೂ ಗವರ್ಮೆಂಟ್ನ ಕೆಲಸನೇ ಅಲ್ವಾ? ಹೌದು, ಎಕ್ಸಾಕ್ಟ್ಲಿ. ಅಂಗಡಿಯಲ್ಲಿ ಸಿಗುವ ಸೇಫ್ ಆದ ಚಾಕ್ಲೇಟ್ ತಿಂದ್ರೆ ಹುಷಾರ್ ತಪ್ಪಲ್ಲ ಅನ್ನೋ ನಂಬಿಕೆ ಇದೆಯಲ್ಲ, ಅದು ಕೂಡ ಅವರದೇ ಪ್ಲಾನಿಂಗ್. ಸೂಪರ್! ಅಂದ್ರೆ ಇವೆಲ್ಲವೂ ತಾನಾಗೆ ಆಗೋದಿಲ್ಲ ಅಂತಾಯ್ತು. ಇದ್ರ ಹಿಂದೆ ದೊಡ್ಡ ವ್ಯವಸ್ಥೆ ಇದೆ. ಖಂಡಿತ ಇಲ್ಲ. ಇದನ್ನೇ ನಾವು ಪಬ್ಲಿಕ್ ಸರ್ವಿಸಸ್ ಮತ್ತೆ ಇಕಾನಮಿಯ ನಿರ್ವಹಣೆ ಅಂತ ಕರೆಯೋದು. ಇದರ ಜೊತೆಗೆ ಲಾ ಅಂಡ್ ಆರ್ಡರ್ ಕೂಡ ಕಾಪಾಡಬೇಕು. ಅರೆ ಹೌದಲ್ವಾ? ನಾವೆಲ್ಲರೂ ಸೇಫ್ ಆಗಿಲ್ಬೇಕಲ್ಲ. ನಿಜ. ಮತ್ತೆ ದೇಶದ ಗಡಿಗಳನ್ನು ಕಾಯಲು ಡಿಫೆನ್ಸ್ ವ್ಯವಸ್ಥೆ ಮಾಡೋದು, ಬೇರೆ ದೇಶಗಳ ಜೊತೆ ಫ್ರೆಂಡ್ಶಿಪ್ ಬೆಳೆಸಲು ಫಾರಿನ್ ರಿಲೇಷನ್ಸ್ ಮೇಂಟೈನ್ ಮಾಡೋದು, ಇವೆಲ್ಲವೂ ಅವರದೇ ಕೆಲಸ. ಒಟ್ನಲ್ಲಿ ಹೇಳಬೇಕು ಅಂದ್ರೆ ಗವರ್ಮೆಂಟ್ ನಮ್ಗೆ ಒಂದು ದೊಡ್ಡ ಶೀಲ್ಡ್ ಆಗಿ ಮತ್ತೆ ಹೆಲ್ಪರ್ ಆಗಿ ಕೆಲಸ ಮಾಡ್ತದೆ ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ. ಓಕೆ, ಈಗ ನನಗೊಂದು ಡೌಟ್ ಇದೆ. ಈ ಗವರ್ಮೆಂಟ್ ಅನ್ನೋ ದೊಡ್ಡ ವ್ಯವಸ್ಥೆಯನ್ನ ಯಾರು ನಡೆಸ್ತಾರೆ? ಒಳ್ಳೆ ಪ್ರಶ್ನೆ. ಅಂದ್ರೆ ಬೇರೆ ಬೇರೆ ಆಟಗಳಿಗೆ ಬೇರೆ ಬೇರೆ ರೂಲ್ಸ್ ಇರೋ ಹಾಗೆ ಆಡಳಿತದಲ್ಲೂ ಬೇರೆ ಬೇರೆ ಸ್ಟೈಲ್ ಇರುತ್ತಾ ಅಂತ? ಹೌದು. ಅಧಿಕಾರ ಯಾರ ಕೈಯಲ್ಲಿದೆ ಅನ್ನೋದ್ರ ಮೇಲೆ ಇದರಲ್ಲಿ 3 ಮುಖ್ಯ ವಿಧಗಳಿವೆ. ಮೊದಲನೆಯದು ಮೊನಾರ್ಕಿ ಅಂತ. ಮೊನಾರ್ಕಿ ಅಂದ್ರೆ ರಾಜಮಹಾರಾಜರ ಕಥೆಗಳಲ್ಲಿ ಬರುವ ಹಾಗ? ಎಕ್ಸಾಕ್ಟ್ಲಿ. ಇಲ್ಲಿ ರಾಜ ಅಥವಾ ರಾಣಿಗೆ ಪವರ್ ಇರ್ತದೆ. ಮತ್ತೆ ಇದು ವಂಶ ಪಾರಂಪರ್ಯವಾಗಿ ಬರುತ್ತೆ. ಅಂದ್ರೆ ಈಗ ಯಾರು ರಾಜನೋ ಅವನ ಮಗನೇ ಮುಂದಿನ ರಾಜ. ಓಹೋ, ಇದು ಹೇಗಿದೆ ಅಂದ್ರೆ ಗಲ್ಲಿ ಕ್ರಿಕೆಟ್ನಲ್ಲಿ ಬ್ಯಾಟ್ ಯಾರಬ್ಬೋ ಅವನೇ ಯಾವಾಗ್ಲೂ ಬ್ಯಾಟಿಂಗ್ ಮಾಡಬೇಕು ಅಂದ್ಹಾಗೆ. ಇದು ಎಲ್ಲರಿಗೂ ಇಷ್ಟ ಆಗಲ್ಲ. ಹೌದು. ಇನ್ನು ಎರಡನೇದ್ ಬಂದು ಡಿಕ್ಟೇಟರ್ಶಿಪ್. ಕೇಳೋಕೆ ಸ್ವಲ್ಪ ಭಯ ಆಗತ್ತೆ. ಇದು ಹೇಗಿರುತ್ತೆ? ಇದು ತುಂಬಾನೇ ಡೇಂಜರಸ್. ಇಲ್ಲಿ ಒಬ್ಬನೇ ವ್ಯಕ್ತಿ ಬಲವಂತವಾಗಿ ಅಧಿಕಾರ ಹಿಡಿತಾನೆ. ಇಲ್ಲಿ ಜನರಿಗೆ ಯಾವುದೇ ಹಕ್ಕುಗಳಿರುವುದಿಲ್ಲ. ಅರೆ, ಅದು ತುಂಬಾನೇ ಡೇಂಜರ್. ಯಾರೋ ಒಬ್ಬ ಬಂದು ನಾನೇ ಬಾಸ್ ಅಂತ ಹೇಳಿದ್ರೆ ಯಾರು ತಾನೇ ಒಪ್ಕೊಳ್ತಾರೆ? ನಮಗೆಲ್ಲರಿಗೂ ಸ್ವಾತಂತ್ರ್ಯ ಸಿಗೋ ವ್ಯವಸ್ಥೆ ಇಲ್ವಾ? ಖಂಡಿತ ಇದೆ. ಅದನ್ನೇ ನಾವು ಡೆಮೋಕ್ರಸಿ ಅಂತ ಕರೆಯೋದು. ಇಲ್ಲಿ ಜನರ ಬಳಿಯೇ ಪವರ್ ಇರ್ತದೆ. ವಾವ್! ಅಂದ್ರೆ ನಾವೇ ಕ್ಯಾಪ್ಟನ್ ಅನ್ನು ಆಯ್ಕೆ ಮಾಡ್ಬೋದಾ? ಹೌದು. ವೋಟ್ ಮಾಡುವ ಮೂಲಕ ಲೀಡರ್ ಅನ್ನು ಆರಿಸಲಾಗುತ್ತದೆ. ಆದ್ರೆ ಇಲ್ಲೊಂದು ಡೌಟ್ ಬರ್ತದೆ. ಎಲೆಕ್ಷನ್ನಲ್ಲಿ ಗೆದ್ದ ಮೇಲೆ ಆ ಲೀಡರ್ ತಾನೇ ಬಾಸ್ ಅಂತ ಡಿಕ್ಟೇಟರ್ ತರ ಆಡಲು ಶುರು ಮಾಡಿದ್ರೆ ಏನ್ ಮಾಡೋದು? ಅಲ್ಲಿಯೇ ಅಸಲಿ ಮ್ಯಾಜಿಕ್ ಇರೋದು. ಇಲ್ಲಿ ಲೀಡರ್ಸ್ ಮನಬಂದಂತೆ ವರ್ತಿಸುವಂತಿಲ್ಲ. ಯಾಕೆಂದ್ರೆ ಕಾನ್ಸ್ಟಿಟ್ಯೂಷನ್ ಎಂಬ ರೂಲ್ಸ್ ಬುಕ್ ಅವರನ್ನು ಕಂಟ್ರೋಲ್ ಮಾಡುತ್ತದೆ. ಓಹೋ, ಕಾನ್ಸ್ಟಿಟ್ಯೂಷನ್ ಅಂದ್ರೆ ಇಡೀ ದೇಶವನ್ನು ನಡೆಸುವ ಅಲ್ಟಿಮೇಟ್ ರೂಲ್ಸ್ ಬುಕ್ ಅಲ್ವಾ? ಹೌದು. ಡೆಮಾಕ್ರಸಿಯಲ್ಲಿ ಲೀಡರ್ಗಿಂತ ಈ ಕಾನ್ಸ್ಟಿಟ್ಯೂಷನ್ ದೊಡ್ಡದು. ಏನೇನ್ ಮಾಡಬಹುದು, ಏನೇನ್ ಮಾಡಬಾರ್ದು ಅಂತ ಅದ್ರಲ್ಲಿ ಸ್ಪಷ್ಟವಾಗಿ ಬರ್ದಿರ್ತದೆ. ದಟ್ ಮೇಕ್ಸ್ ಸೆನ್ಸ್. ಇವತ್ತಿನ ಈ ಆಳವಾದ ಚರ್ಚೆಯ ಸಾರಾಂಶ ಏನಂದ್ರೆ, ಮೊನಾರ್ಕಿಯಲ್ಲಿ ರಕ್ತ ಸಂಬಂಧ, ಡಿಕ್ಟೇಟರ್ಶಿಪ್ನಲ್ಲಿ ಬಲವಂತ, ಮತ್ತೆ ಡೆಮಾಕ್ರಸಿಯಲ್ಲಿ ಜನರ ಆಯ್ಕೆ ಮುಖ್ಯವಾಗುತ್ತದೆ. ನಿಜ. ಈಗ ಕೊನೆಯದಾಗಿ ಎಲ್ಲರೂ ಯೋಚನೆ ಮಾಡಬೇಕಾದ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ. ಖಂಡಿತ, ಅದೇನು ಅಂತ ಹೇಳಿ. ಈಗ ಮಕ್ಕಳು ತಮ್ಮ ತರಗತಿಯಲ್ಲಿ ತಾವೇ ಸ್ವತಃ ಒಂದು ಪುಟ್ಟ ಗವರ್ನ್ಮೆಂಟ್ ಅನ್ನು ಸ್ಥಾಪಿಸಿದ್ರೆ ಇಡೀ ಶಾಲೆಯ ಯೋಗಕ್ಷೇಮ ಕಾಪಾಡಲು ಯಾವ ಹೊಸ ಲಾ ಅನ್ನು ಜಾರಿಗೆ ತರಬಹುದು? ಅರೆ ವಾವ್! ಇದು ಸೂಪರ್ ಐಡಿಯಾ. ಹೌದು. ಇದ್ರ ಬಗ್ಗೆ ಎಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕು.